ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ವಿ. ಚಾಮುಂಡಿ ಪಾದ ಕ್ಲೀನ್ ಮಾಡೋಣ ಅಂತ ಬಂದಿದ್ವಿ. ಇದೇನಾಗೋಯ್ತು ಅಂದರೆ ತುಂಬ ತುಂಬ ದೂರ ಅಲ್ಲ, ಅಲ್ಲಿಂದ ಇಲ್ಲಿಗೆ ಇನ್ನೊಂದು 4ರಿಂದ 5 ಬ್ಯಾಗ್ ಕೆಳಗಡೆನೇ ಇಟ್ಟಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಇಷ್ಟು ಕಸ. ಆ ಕಸದಲ್ಲಿ 50% ಬರೀ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ. ಇದನ್ನೇನು ಮಾಡಿದ್ದಾರೆ ಅಂದರೆ ಚಾಮುಂಡಿ ಪಾದ ಅನ್ನೋದಕ್ಕಿಂತ ಹೆಚ್ಚಾಗಿ ಚಾಮುಂಡಿ ಹಿಲ್ ಸ್ಟೆಪ್ಸ್ ವ್ಯೂ ಅಂದ್ಬಿಟ್ಟು ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟೇ ಮಾಡ್ಕೊಂಡಿದ್ದಾರೆ. ಸುತ್ತಮುತ್ತ ಇಲ್ಲಿ ಒಳಗಡೆ ನೋಡ್ಬಿಟ್ಟು ನೀವು ಓಟಿ ಪ್ಯಾಕೆಟು, ಓಲ್ಡ್ ಮಂಕು, ಓಲ್ಡ್ ಯಾವುದು ಚಾಯ್ಸು, MCB ಎಲ್ಲ ಅಫಿಷಿಯಲ್ಸ್ ಬ್ರ್ಯಾಂಡ್ಗಳೇ ಇರೋದಿದೆ. ಮೈಸೂರಲ್ಲಿ ತುಂಬ ಜಾಗಗಳಿದೆ. ಅದನ್ನು ನೋಡ್ಬಿಟ್ಟು ಇಲ್ಲೇ ಚಾಮುಂಡಿ ಬೆಟ್ಟದಲ್ಲೇ ಬಂದು ಎಲ್ಲ ಕೂಡಲು ಎಸಿಬೇಕಾ? ಇದು ಬೇಕಾಯ್ತು ಎಲ್ಲ ಮುಂದಿನ ಪೀಳಿಗೆಗೆಲ್ಲ ಉಳಿಸ್ಕೋಬೇಕು, ಎಲ್ಲ ಹಾಳು ಮಾಡ್ಕೊಳ್ತಾರೆ. ಜಾಗ ಯಾರ್ದಾದ್ರೇನು ಕ್ಲೀನಾಗಿ ಇಟ್ಕೋಬೇಕು. ಬೆಟ್ಟದ ಜಾಗ ಗೌರ್ಮೆಂಟ್ ಜಾಗ ಅಂತ ಅನ್ಬಾರ್ದು. ಇದೆಲ್ಲ ನೀವು ಮಾಡ್ತಿರೋದು ಚಾಮುಂಡೇಶ್ವರಿಗೆ ಅವಮಾನ ಮಾಡೋದಕ್ಕೆ. ಚಾಮುಂಡೇಶ್ವರಿಗೆ ಅವಮಾನ ಮಾಡ್ಬಿಟ್ಟು ನೀವು ಎಷ್ಟೇ ಕುಡಿದು ಏನೇ ಮಾಡಿ ಏನೇ ಶೋಕಿ ಮಾಡಿದ್ರು ಅದು ಒಳ್ಳೆಯದಾಗಲ್ಲ. ದಯವಿಟ್ಟು ಚಾಮುಂಡಿ ಬೆಟ್ಟದಲ್ಲಿ ಈ ಥರ ಕಸ ಗಲೀಜು ಎಲ್ಲ ಮಾಡಬೇಡಿ. ಇದನ್ನೆಲ್ಲ ಅಲ್ಲೇ ಕುಡ್ಕೊಂಡು ನಿಮ್ಮನೇಲೆ ಹಾಕ್ಕೊಳ್ಳಿ. ಇಲ್ಲಿ ದಯವಿಟ್ಟು ತಂದು ಇಲ್ಲೇ ಹಾಕ್ಕೊಳ್ಳಿ. ಅಂದರೆ ಸರ್ಕಾರ ಇದನ್ನು ಕ್ರಮ ತಗೊಳ್ಳೇಬೇಕು. ಇಲ್ಲಾಂದರೆ ಅದು ಇನ್ನೂ ಬೇರೆ ಥರ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಬರೀ ಇಷ್ಟಕ್ಕೆ ನಿಂತಿದೆ, ಇನ್ನು ಇಷ್ಟಕ್ಕೆಲ್ಲ ಮೇಲೆ ಇನ್ನೂ ಸುಮಾರು ಸಿಗುತ್ತೆ. ಬಲೂನ್ಸ್ಗಳು ಮತ್ತು ತುಂಬ ಒಳ್ಳೆ ಪದಾರ್ಥಗಳ ಮೇಲೆ ಹೋಗ್ತಾ ಸಿಗುತ್ತೆ. ಇವಾಗ ಪ್ರೆಸೆಂಟ್ ಈಗ 30 ಮೆಟ್ಲು ಆಗಿಲ್ಲ, ಆಗಲೇ ಇಷ್ಟು ಪ್ಲಸ್ ಕೆಳಗಡೆ 4 ಬ್ಯಾಕ್ ಇದೆ. ಇನ್ನು ಮೇಲಕ್ಕೆ ಹೋಯ್ತಾ ನಾವು ಎತ್ಕೊಂಡು ನಮ್ಮದೇ ಹೋಗ್ತಾ ಗೊತ್ತಿಲ್ಲ.